ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕರ್ನಾಟಕದ ಭೂಗೋಳಶಾಸ್ತ್ರದ ತರಗತಿಗೆ ಸ್ವಾಗತ. ನಾವಿವತ್ತು ಕರ್ನಾಟಕದ ಮಣ್ಣುಗಳ ಬಗ್ಗೆ ಅಧ್ಯಯನ ಮಾಡೋಣ. ಹಿಂದಿನ ಕ್ಲಾಸ್ನಲ್ಲಿ ನಾವು ಕರ್ನಾಟಕದ ಪರಿಚಯ, ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಈಗ ಇದು ಎಷ್ಟನೇದಪ್ಪ ಅಂದರೆ ನಾಲ್ಕನೇ ಭಾಗ ಕರ್ನಾಟಕ ಭೂಗೋಳಶಾಸ್ತ್ರದಲ್ಲಿ ಯಾವೇನಪ್ಪ ಅಂದರೆ ಕರ್ನಾಟಕದ ಮಣ್ಣುಗಳು. ಮೊದಲನೇದಾಗಿ ಏನಪ್ಪ ಅಂದರೆ ಮಣ್ಣು ಎಂದರೇನು? ಮಣ್ಣು ಎಂದರೇನಪ್ಪ ಅಂದರೆ ಭೂಮಿಯ ಮೇಲಿನ ತೆಳುವಾದ ಪದರವೇ ಮಣ್ಣು. ಭೂಮಿಯ ಮೇಲಿನ ತೆಳುವಾದ ಪದರ ಇರ್ತೈತಲ್ಲ, ಅದನ್ನು ಏನಂತ ಕರಿತೀವಿ? ಮಣ್ಣಂತೆ ಕರಿತೀವಿ. ಹೌದಾ? ಮಣ್ಣು ಯಾವ ರೀತಿ ನಿರ್ಮಾಣಗೊಳ್ಳುತ್ತಂದರೆ ಶಿಲೆಗಳ ಶಿಥಿಲೀಕರಣದಿಂದ ಭಾಳಷ್ಟು ವರ್ಷಗಳ ನಂತರ ಮಣ್ಣೇನಾಗ್ತೈತಿ? ನಿರ್ಮಾಣಗೊಳ್ತೈತಿ. ಹೌದಾ? ಮಣ್ಣಿನ ರಕ್ಷಣೆಗಾಗಿ ಪ್ರತಿ ವರ್ಷ ಏನು ಮಾಡಲಾಗುತ್ತಂದರೆ ಡಿಸೆಂಬರ್ 5ರಂದು ಏನು ಮಾಡಲಾಗುತ್ತೆ? ವಿಶ್ವ ಮಣ್ಣಿನ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಯಾವ ದಿನವನ್ನು? ವಿಶ್ವ ಮಣ್ಣಿನ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಹೌದಾ? ಈ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡ್ತೀವಲ್ಲ, ಅಂದರೆ ಮಣ್ಣಿನ ಬಗ್ಗೆ ವೈಜ್ಞಾನಿಕವಾಗಿ ಏನು ಅಧ್ಯಯನ ಮಾಡ್ತೀವಲ್ಲ, ಅದನ್ನು ಏನಂತ ಕರೀತಾರೆ ಅಂದರೆ ಪೆಡಾಲಜಿ ಅಂತ ಕರೀತಾರೆ. ಏನಂತ ಕರೀತಾರೆ? ಪೆಡಾಲಜಿ. ಪೆಡಾಲಜಿ ಅಂದ್ರೇನು? ಮಣ್ಣಿನ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರ. ಹೌದಾ? ನೆಕ್ಸ್ಟ್ ಅದೇ ರೀತಿಯಾಗಿ ಪೆಡಾಲಜಿ ಟೈಪ್ ಇನ್ನೊಂದು ಬರ್ತೈತಿ, ಪೆಟ್ರೋಲಜಿ ಅಂತೇಳಿ. ಏನಂತ ಬರ್ತೈತಿ? ಪೆಟ್ರೋಲಜಿ. ನೀವು ಕನ್ಫ್ಯೂಷನ್ ಆಗಿಬಿಡ್ರಿ. ಪೆಟ್ರೋಲಜಿ ಅಂದರೆ ಏನು? ಶಿಲೆಗಳ ಕುರಿತು ಅಧ್ಯಯನ ಮಾಡೋದು. ಯಾವುದು? ಪೆಟ್ರೋಲಜಿ. ಅದೇ ರೀತಿ ಮಣ್ಣಿನ ಕುರಿತು ಅಧ್ಯಯನ ಮಾಡೋದು ಪೆಡಾಲಜಿ. ನೋಡಿ, ಕನ್ಫ್ಯೂಷನ್ ಆಗಬೇಡಿ. ಮಣ್ಣಿನ ಕುರಿತು ಅಧ್ಯಯನ ಮಾಡೋದು ಪೆಡಾಲಜಿ, ಶಿಲೆಗಳ ಕುರಿತು ಅಧ್ಯಯನ ಮಾಡೋದು ಪೆಟ್ರೋಲಜಿ. ನೆಕ್ಸ್ಟ್, ಮಣ್ಣಿನಲ್ಲಿ ಒಂದು ಆಮ್ಲ ಕಂಡು ಬರ್ತೈತಿ. ಯಾವ ಆಮ್ಲಪ್ಪ ಅಂದರೆ ಹ್ಯೂಮಸ್ ಎಂಬ ಆಮ್ಲ. ಯಾವುದು? ಹ್ಯೂಮಸ್. ಈ ಹ್ಯೂಮಸ್ ಎಂಬ ಆಮ್ಲ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡಲು ಕಾರಣವಾಗ್ತೈತಿ. ಹೌದಾ? ಕರ್ನಾಟಕದಲ್ಲಿ ಮಣ್ಣನ್ನು ಎಷ್ಟು ರೀತಿ ವಿಭಾಗಿಸಲಾಗಿದೆ ಅಂದರೆ 4 ರೀತಿ ವಿಭಾಗಿಸಲಾಗಿದೆ. ಯಾವುದರ ಆಧಾರದ ಮೇಲೆ ಅಂದರೆ ಅದರ ಬಣ್ಣ, ಮತ್ತು ಅದರಲ್ಲಿ ಕಂಡುಬರುವಂಥ ಖನಿಜಾಂಶ ಮತ್ತು ಅದರ ಫಲವತ್ತತೆಯ ಆಧಾರವಾಗಿಟ್ಟುಕೊಂಡು ಏನು ಮಾಡಲಾಗಿದೆ? ಮಣ್ಣನ್ನು 4 ಭಾಗವಾಗಿ ವಿಭಾಗಿಸಲಾಗಿದೆ. ಮೊದಲನೇದಾಗಿ ಕಪ್ಪು ಮಣ್ಣು. ಕಪ್ಪು ಮಣ್ಣನ್ನು ಏನಂತ ಕರೀತಾರೆ ಅಂದರೆ ರೇಗೂರ್ ಮಣ್ಣು. ಏನಂತ ಕರೀತಾರೆ? ರೇಗೂರ್ ಮಣ್ಣು. ಅದೇ ರೀತಿಯಾಗಿ ಹತ್ತಿಯ ಮಣ್ಣು. ಈ ರೀತಿ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಇದಕ್ಕೆ ಹತ್ತಿಯ ಮಣ್ಣು ಅಂತ ಯಾಕೆ ಕರೀತಾರೆ ಅಂದರೆ ಕಪ್ಪು ಮಣ್ಣಿನಲ್ಲಿ ಹತ್ತಿ ಬೆಳೆ ಅತಿ ಸೂಕ್ತವಾಗಿ ಬೆಳಿತೈತೆ. ಅಂದರೆ ಹತ್ತಿ ಬೆಳೆಗೆ ಸೂಕ್ತವಾದ ಮಣ್ಣು ಯಾವುದು? ಕಪ್ಪು ಮಣ್ಣು. ಅದಕ್ಕಾಗಿ ಏನಂತ ಕರೀತಾರೆ? ಹತ್ತಿಯ ಮಣ್ಣು ಅಂತೂ ಕೂಡ ಕರೀತಾರೆ. ನೆಕ್ಸ್ಟ್, ಎರಡನೇದು ಕೆಂಪು ಮಣ್ಣು. ಯಾವ ಮಣ್ಣು? ಕೆಂಪು ಮಣ್ಣು. ಮೂರನೇದು ಜಂಬಿಟ್ಟಿಗೆ ಮಣ್ಣು. ಈ ಜಂಬಿಟ್ಟಿಗೆ ಮಣ್ಣನ್ನು ಲ್ಯಾಟ್ರೈಟ್ ಮಣ್ಣಂತೆ ಕರೀತಾರೆ. ಹೌದಾ? ಅದೇ ರೀತಿಯಾಗಿ ನಾಲ್ಕನೇದು ಮೆಕ್ಕಲು ಮಣ್ಣು. ಟೋಟಲ್ ಎಷ್ಟು ಪ್ರಕಾರಗಳು? 4 ಪ್ರಕಾರಗಳು. ಒಂದನೇದು ಕಪ್ಪು ಮಣ್ಣು, ಎರಡನೇದು ಕೆಂಪು ಮಣ್ಣು, ಮೂರನೇದು ಜಂಬಿಟ್ಟಿಗೆ ಮಣ್ಣು, ನಾಲ್ಕನೇದು ಮೆಕ್ಕಲು ಮಣ್ಣು. ಈ 4 ಮಣ್ಣುಗಳ ಬಗ್ಗೆ ವಿಸ್ತಾರವಾಗಿ ನೋಡ್ತಾ ಬರೋಣ. ಮೊದಲನೇದಾಗಿ ಕಪ್ಪು ಮಣ್ಣು. ಹೌದಾ? ಕಪ್ಪು ಮಣ್ಣು ಕರ್ನಾಟಕದ ಯಾವ ಭಾಗದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತೈತಪ್ಪ ಅಂದ್ರೆ ಕಪ್ಪು ಮಣ್ಣು ಕರ್ನಾಟಕದ ಉತ್ತರ ಭಾಗ, ಅಂದರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಅತಿ ಹೆಚ್ಚಾಗಿ ಕಪ್ಪು ಮಣ್ಣು ಕಂಡು ಬರ್ತೈತಿ. ಸರ್, ಉತ್ತರ ಕರ್ನಾಟಕದಲ್ಲಿ ಯಾಕೆ ಕಂಡು ಬರ್ತೈತಿ ಹೆಚ್ಚಪ್ಪ ಅಂದ್ರೆ ಇದು ಉತ್ತರ ಕರ್ನಾಟಕ ಕಂಡುಬರೋದು ದಕ್ಕನ್ ಪ್ರಸ್ಥಭೂಮಿಯಲ್ಲಿ. ಯಾವ ಪ್ರಸ್ಥಭೂಮಿಯಲ್ಲಿ? ದಕ್ಕನ್ ಪ್ರಸ್ಥಭೂಮಿಯಲ್ಲಿ. ದಕ್ಕನ್ ಪ್ರಸ್ಥಭೂಮಿ ಏನು ಮಾಡಿದೆ ಅಂದರೆ ಅತಿ ಹೆಚ್ಚು ಕಪ್ಪು ಮಣ್ಣನ್ನು ಹೊಂದಿದೆ. ಏನನ್ನು ಹೊಂದಿದೆ? ಅತಿ ಹೆಚ್ಚು ಕಪ್ಪು ಮಣ್ಣನ್ನು ಹೊಂದಿದೆ. ನೆಕ್ಸ್ಟ್, ಕಪ್ಪು ಮಣ್ಣು ನಮ್ಮ ರಾಜ್ಯದಲ್ಲಿ ಎಷ್ಟು % ವಿಸ್ತರಣೆಗೊಂಡಿದೆ ಅಂದರೆ 41%. ಎಷ್ಟು? 41%. 41% ಏನಿದೆ? ಕಪ್ಪು ಮಣ್ಣಿದೆ. ಎಲ್ಲಿ? ನಮ್ಮ ಕರ್ನಾಟಕದಲ್ಲಿ. ಈ ಕಪ್ಪು ಮಣ್ಣು ಯಾವ ರೀತಿ ನಿರ್ಮಾಣ ಆಗಿದೆ ಅಂದರೆ ಬಸಾಲ್ಟ್ ಶಿಲೆಯ ಶಿಥಿಲೀಕರಣದಿಂದ ನಿರ್ಮಾಣಗೊಂಡಿದೆ. ಯಾವ ಶಿಲೆಯ ಶಿಥಿಲೀಕರಣ? ಬಸಾಲ್ಟ್ ಶಿಲೆಯ ಶಿಥಿಲೀಕರಣದಿಂದ ಈ ಕಪ್ಪು ಮಣ್ಣು ನಿರ್ಮಾಣಗೊಂಡಿದೆ. ಈ ಕಪ್ಪು ಮಣ್ಣು ಗರಿಷ್ಠ ಪ್ರಮಾಣದಲ್ಲಿ ಏನನ್ನು ಒಳಗೊಂಡಿದೆ ಅಂದರೆ ಅಲ್ಯೂಮಿನಿಯಂ, ಮ್ಯಾಗ್ನೀಷಿಯಂ ಮತ್ತು ಕಬ್ಬಿಣದ ಆಕ್ಸೈಡ್ಗಳನ್ನು ಒಳಗೊಂಡಿದೆ. ಏನನ್ನು ಒಳಗೊಂಡಿದೆ? ಮೊದಲನೇದಾಗಿ ಅಲ್ಯೂಮಿನಿಯಂ, ಎರಡನೇದು ಮ್ಯಾಗ್ನೀಷಿಯಂ, ಮೂರನೇದು ಕಬ್ಬಿಣದ ಆಕ್ಸೈಡನ್ನು ಏನು ಒಳಗೊಂಡಿದೆ? ಈ ಕಪ್ಪು ಮಣ್ಣು ಒಳಗೊಂಡಿದೆ. ಈ ಕಪ್ಪು ಮಣ್ಣಿನ ವಿಶೇಷತೆ ನೋಡ್ತಾ ಬರೋದಾದರೆ ಇದು ಹೆಚ್ಚು ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಏನನ್ನು ಹೊಂದಿದೆ? ಅತಿ ಹೆಚ್ಚು ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿರೋದು ಯಾವುದು? ಕಪ್ಪು ಮಣ್ಣು. ಆದರೆ ಅಲ್ಲಿ ಇನ್ನೊಂದು ಆಪ್ಷನ್ ಕೊಟ್ಟಿರ್ತಾರೆ, ಜೇಡಿ ಮಣ್ಣು ಅಂತ ಕೊಟ್ಟಿದ್ದರೆ
ಜೇಡಿ ಮಣ್ಣು ರೈಟ್ ಆಗುತ್ತೆ. ನೋಡಿ, ಜೇಡಿ ಮಣ್ಣು ಅತಿ ಹೆಚ್ಚು ನೀರನ್ನು ಸಂಗ್ರಹಣಾ ಸಾಮರ್ಥ್ಯ ಹೊಂದಿರೋದು, ಅತಿ ಹೆಚ್ಚು ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಹೊಂದಿರೋದು ಜೇಡಿ ಮಣ್ಣು. ಆದರೆ ಕರ್ನಾಟಕದಲ್ಲಿ ಕಪ್ಪು ಮಣ್ಣು ಅಂತಿದೆ. ಅಂದರೆ ಜೇಡಿ ಮಣ್ಣು ಜಾಸ್ತಿ ಕಂಡುಬರಲ್ಲ, ಹೌದಾ? ಅದಕ್ಕಾಗಿ ಕಪ್ಪು ಮಣ್ಣು ಅಂತೇಳಿ ಫಸ್ಟ್ ಆಪ್ಷನ್ ನೋಡಿ ಆನ್ಸರ್ ಮಾಡಬೇಕಾಗುತ್ತೆ. ಜೇಡಿ ಮಣ್ಣಿಂದರೆ ಜೇಡಿ ಮಣ್ಣು ಅಂತ ಆನ್ಸರ್ ಮಾಡಿ, ಜೇಡಿ ಮಣ್ಣು ಆಪ್ಷನ್ನಲ್ಲಿ ಇಲ್ಲಪ್ಪ ಅಂದರೆ ಕಪ್ಪು ಮಣ್ಣು ಅಂತ ಆನ್ಸರ್ ಮಾಡಿ. ನೆಕ್ಸ್ಟ್, ಈ ಕಪ್ಪು ಮಣ್ಣಿಗೆ ಯಾವ್ಯಾವ ಹೆಸರಿನಿಂದ ಕರೀತಾರಪ್ಪ ಅಂದರೆ ಎರೆಯ ಮಣ್ಣು ಅಂತ ಕರೀತಾರೆ. ಯಾವ ಹೆಸರಿನಿಂದ ಕರೀತಾರೆ? ಎರೆಯ ಮಣ್ಣು, ಎರಿ ಮಣ್ಣು ಅಂತ ಕರೀತಾರೆ. ಲಾವಾ ಮಣ್ಣು ಅಂತ ಕರೀತಾರೆ. ಲಾವಾ ಮಣ್ಣು ಅಂತ ಯಾಕೆ ಕರೀತಾರಪ್ಪ ಅಂದ್ರೆ ಇದು ಜ್ವಾಲಾಮುಖಿಗೊಂಡಾಗ ಏನು ಲಾವಾ ಹೊರಗೆ ಬಂದಿರ್ತೈತಲ್ಲ, ಆ ಲಾವಾ ಏನಾಗ್ತೈತಿ ತದನಂತರ ತಂಪಾಗಿ ಮಣ್ಣು ಆಗ್ತೈತಿ, ಅದನ್ನು ಏನಂತ ಕರೀತಾರೆ? ಲಾವಾ ಮಣ್ಣು ಅಂತ ಕರೀತಾರೆ. ಅದು ಕಪ್ಪು ಮಣ್ಣಾಗಿ ಪರಿವರ್ತನೆ ಹೋಗ್ತೈತೆ, ಹೌದಾ? ನೆಕ್ಸ್ಟ್, ಇದನ್ನು ಬಿರುಕು ಬಿಡುವ ಮಣ್ಣು ಅಂತ ಕರೀತಾರೆ. ಏನಂತ ಕರೀತಾರೆ? ಬಿರುಕು ಬಿಡುವ ಮಣ್ಣು. ನೆಕ್ಸ್ಟ್, ಹತ್ತಿಯ ಮಣ್ಣು ಅಂತ ಕರೀತಾರೆ. ಆಗಳು ಹೇಳಿದಾಗೆ ಹತ್ತಿಯ ಮಣ್ಣು ಅಂತ ಯಾಕೆ ಕರೀತಾರಪ್ಪ ಅಂದರೆ ಇದು ಹತ್ತಿ ಬೆಳೆಗೆ ಅತಿ ಸೂಕ್ತವಾದ ಮಣ್ಣು. ಯಾವುದು? ಕಪ್ಪು ಮಣ್ಣು. ಅದೇ ರೀತಿಯಾಗಿ ರೆಗೂರ್ ಮಣ್ಣು ಅಂತ ಕೂಡ ಕರೀತಾರೆ. ನೋಡಿ, ಎರೆ ಮಣ್ಣು ಅಂತಾರೆ ಯಾವ ಮಣ್ಣಿಗೆ? ಕಪ್ಪು ಮಣ್ಣಿಗೆ. ಲಾವಾ ಮಣ್ಣು ಅಂತಾರೆ, ಬಿರುಕು ಬಿಡುವ ಮಣ್ಣು ಅಂತಾರೆ, ಹತ್ತಿಯ ಮಣ್ಣು ಅಂತಾರೆ, ರೆಗೂರ್ ಮಣ್ಣು ಅಂತಾರೆ. ಅತಿ ಹೆಚ್ಚು ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಈ ಮಣ್ಣು ಹೊಂದೈತಿ. ಈ ಮಣ್ಣು ಯಾವುದರಿಂದ ನಿರ್ಮಾಣಗೊಂಡೈತಿ ಅಂದರೆ ಬಸಾಲ್ಟ್ ಶಿಲೆ ಶಿಥಿಲೀಕರಣದಿಂದ ನಿರ್ಮಾಣಗೊಂಡೈತಿ. ಎಲ್ಲ ಪಾಯಿಂಟ್ಸ್ಗಳನ್ನ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಬೆಳೆಗಳು ಏನಪ್ಪ ಅಂದರೆ ಈ ಕಪ್ಪು ಮಣ್ಣಿನಲ್ಲಿ ಬೆಳೆಯುವಂಥ ಬೆಳೆಗಳು, ಪ್ರಮುಖ ಬೆಳೆಗಳು: ಒಂದನೇದು ಹತ್ತಿ, ಎರಡನೇದು ಜೋಳ, ಮೂರನೇದು ತೊಗರಿ, ಈರುಳ್ಳಿ, ಮೆಣಸಿನಕಾಯಿ. ಇವು ಪ್ರಮುಖ ಬೆಳೆಗಳು. ಇನ್ನು ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾರೆ, ಇವು ಪ್ರಮುಖ. ಶೇಂಗಾನು ಬೆಳೀತಾರೆ. ನೆಕ್ಸ್ಟ್, ಎರಡನೇದು ಯಾವುದಪ್ಪ ಅಂದರೆ ಕೆಂಪು ಮಣ್ಣು. ಕೆಂಪು ಮಣ್ಣು ಇಲ್ಲಿ ಸ್ವಲ್ಪ ಇದಾಗಿದೆ, ರಾಜ್ಯದ ವಿಸ್ತೀರ್ಣ ಆಗಬೇಕಾಗಿತ್ತು ಇದು. ಕೆಂಪು ಮಣ್ಣು. ಕೆಂಪು ಮಣ್ಣು ರಾಜ್ಯದ ವಿಸ್ತೀರ್ಣದಲ್ಲಿ ಶೇಕಡ ಎಷ್ಟು ಪಾಲನ್ನು ಹೊಂದಿದೆ ಅಂದರೆ ಶೇಕಡ 48ರಷ್ಟು. ಎಷ್ಟು? ಶೇಕಡ 48ರಷ್ಟು ಪಾಲನ್ನು ಹೊಂದಿದೆ. ಒಂದು ಸೆಕೆಂಡು. 48% ನಮ್ಮ ರಾಜ್ಯದಲ್ಲಿ ಕೆಂಪು ಮಣ್ಣು ಕಂಡು ಬರ್ತೈತಿ. ಅಂದರೆ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವಂಥ ಮಣ್ಣು ಅಂದರೆ ಮೊದಲನೇ ಸ್ಥಾನದಲ್ಲಿ ಕೆಂಪು ಮಣ್ಣು ಅತಿ ಹೆಚ್ಚು. ಎಲ್ಲಿ? ಕೆಂಪು ಮಣ್ಣು ಕಂಡು ಬರ್ತೈತಿ ನಮ್ಮ ರಾಜ್ಯದಲ್ಲಿ. ಎರಡನೇ ಸ್ಥಾನದಲ್ಲಿ ಕಪ್ಪು ಮಣ್ಣು. ಮೊದಲನೇ ಸ್ಥಾನದಲ್ಲಿ ಯಾವುದು? ಕೆಂಪು ಮಣ್ಣು. ಎರಡನೇ ಸ್ಥಾನದಲ್ಲಿ ಕಪ್ಪು ಮಣ್ಣು, ಹೌದಾ? ಈ ಕೆಂಪು ಮಣ್ಣು ಕರ್ನಾಟಕದ ಯಾವ ಭಾಗದಲ್ಲಿ ಕಂಡು ಬರ್ತೈತಪ್ಪ ಅಂದ್ರೆ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಕಂಡು ಬರ್ತೈತಿ, ಹೌದಾ? ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವ ಮಣ್ಣಾಗಿದೆ. ಫಸ್ಟ್ ಮೊದಲ ಸ್ಥಾನದಲ್ಲಿ ಐತಿ ಕೆಂಪು ಮಣ್ಣು. ನೆಕ್ಸ್ಟ್, ಗ್ರಾನೈಟ್ ಮತ್ತು ನೀಸ್ ಶಿಲೆಗಳಿಂದ ನಿರ್ಮಾಣಗೊಂಡೈತಿ. ಈ ಕೆಂಪು ಮಣ್ಣು ಯಾವುದರಿಂದ ನಿರ್ಮಾಣಗೊಂಡೈತಿ? ಗ್ರಾನೈಟ್ ಮತ್ತು ನೀಸ್ ಶಿಲೆಗಳಿಂದ ಈ ಕೆಂಪು ಮಣ್ಣು ನಿರ್ಮಾಣಗೊಂಡೈತಿ. ಈ ಮಣ್ಣು ಕೆಂಪಾಗಿರಲು ಕಾರಣ ಏನಪ್ಪ ಅಂದರೆ ಇದು ಅತಿ ಹೆಚ್ಚು ಕಬ್ಬಿಣದ ಆಕ್ಸೈಡನ್ನು ಹೊಂದೈತಿ. ಏನನ್ನು ಹೊಂದೈತಿ? ಫೆರಸ್ ಆಕ್ಸೈಡ್ ಅಥವಾ ಕಬ್ಬಿಣದ ಆಕ್ಸೈಡನ್ನು ಹೊಂದೈತಿ. ಯಾವ ಮಣ್ಣು? ಕೆಂಪು ಮಣ್ಣು. ಅದಕ್ಕಾಗಿ ಈ ಮಣ್ಣಿನ ಬಣ್ಣ ಕೆಂಪಾಗಿರ್ತೈತಿ. ನೆಕ್ಸ್ಟ್, ಈ ಮಣ್ಣಿನಲ್ಲಿ ಬೆಳೆಯುವಂಥ ಬೆಳೆಗಳು ಯಾವುವಪ್ಪ ಅಂದರೆ ರೇಷ್ಮೆ, ಭತ್ತ, ತೆಂಗು, ಅಡಕೆ, ಶೇಂಗಾ, ಕಬ್ಬು, ರಾಗಿ. ಇವು ಪ್ರಮುಖ ಬೆಳೆಗಳು. ಯಾವ ಬೆಳೆಯಲ್ಲಿ ಬೆಳೆಯೋದು? ಯಾವ ಮಣ್ಣಿನಲ್ಲಿ? ಕೆಂಪು ಮಣ್ಣಿನಲ್ಲಿ ಬೆಳೆಯುವಂಥ ಬೆಳೆಗಳು. ನೆಕ್ಸ್ಟ್, ಮೂರನೇ ಮಣ್ಣು ಯಾವುದಪ್ಪ ಅಂದರೆ ಜಂಬಿಟ್ಟಿಗೆ ಮಣ್ಣು. ಯಾವ ಮಣ್ಣು? ಜಂಬಿಟ್ಟಿಗೆ ಮಣ್ಣು. ಈ ಜಂಬಿಟ್ಟಿಗೆ ಮಣ್ಣನ್ನು ಇನ್ನೊಂದು ಹೆಸರಿನಿಂದ ಕರೀತಾರೆ, ಅದೇ ಲ್ಯಾಟ್ರೈಟ್ ಮಣ್ಣು ಅಂತ ಕೂಡ ಕರೀತಾರೆ. ಏನಂತ ಕರೀತಾರೆ? ಲ್ಯಾಟ್ರೈಟ್ ಮಣ್ಣು. ಈ ಮಣ್ಣಿನ ವಿಶೇಷತೆ ಏನಪ್ಪ ಅಂದರೆ ಮಳೆಗಾಲದಲ್ಲಿ ಮಣ್ಣಾಗಿ ಬೇಸಿಗೆಯಲ್ಲಿ ಶಿಲೆಯಾಗುತ್ತದೆ. ನೋಡಿ ಫ್ರೆಂಡ್ಸ್, ಮಳೆಗಾಲದಲ್ಲಿ ಈ ಜಂಬಿಟ್ಟಿಗೆ ಮಣ್ಣು ಮಣ್ಣಾಗ್ತೈತಿ. ನಂತರ ಬೇಸಿಗೆ ಕಾಲದಲ್ಲಿ ಏನಾಗ್ತೈತಿ? ಇದು ಲ್ಯಾಟ್ರೈಟ್ ಶಿಲೆಯಾಗಿ ಮಾರ್ಪಡ್ತೈತಿ, ಹೌದಾ? ಈ ಲ್ಯಾಟ್ರೈಟ್ ಶಿಲೆಯನ್ನು ಯಾವುದಕ್ಕಾಗಿ ಬಳಸಲಾಗುತ್ತೈತೆ ಅಂದರೆ ಕಟ್ಟಡಗಳನ್ನು ನಿರ್ಮಾಣ ಮಾಡಲು ಬಳಸಲಾಗುತ್ತೈತಿ. ಲ್ಯಾಟ್ರೈಟ್ ಶಿಲೆಯನ್ನು ಸುಟ್ಟು ಏನು ಮಾಡ್ತಾರೆ? ಕಟ್ಟಡಗಳನ್ನು ಕಟ್ಟಲು ಬಳಸ್ತಾರೆ. ಈ ಮಣ್ಣು ನಮ್ಮ ರಾಜ್ಯದಲ್ಲಿ ಶೇಕಡ ಎಷ್ಟರಷ್ಟು ಪ್ರಮಾಣದಲ್ಲಿ ಕಂಡುಬರ್ತೈತೆ ಅಂದರೆ ಶೇಕಡ 3.8ರಷ್ಟು ಕಂಡುಬರ್ತೈತಿ. ಯಾವ ಮಣ್ಣು? ಜಂಬಿಟ್ಟಿಗೆ ಮಣ್ಣು. ಈ ಜಂಬಿಟ್ಟಿಗೆ ಮಣ್ಣು ಭಾರತದ ಯಾವ ಪ್ರದೇಶದಲ್ಲಿ ಹೆಚ್ಚು ಕಂಡು ಬರ್ತೈತಪ್ಪ ಅಂದರೆ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಹೆಚ್ಚು ಕಂಡು ಬರ್ತೈತಿ, ಹೌದಾ? ಅಂದರೆ ಬೆಟ್ಟ ಗುಡ್ಡಗಳ ಪ್ರದೇಶದಲ್ಲಿ ಈ ಮಣ್ಣು ಹೆಚ್ಚಾಗಿ ಕಂಡು ಬರ್ತೈತಿ, ಹೌದಾ? ಈ ಮಣ್ಣಿನಲ್ಲಿ ಅತಿ ಹೆಚ್ಚಾಗಿ ಬೆಳೆಯುವಂಥ ಬೆಳೆಗಳು ಯಾವಪ್ಪ ಅಂದರೆ ಅಡಿಕೆ, ಕಾಫಿ, ಚಹಾ, ರಬ್ಬರ್. ಈ ಬೆಳೆಗಳನ್ನು ಅತಿ ಹೆಚ್ಚಾಗಿ ಜಂಬಿಟ್ಟಿಗೆ ಮಣ್ಣಿನಲ್ಲಿ ಬೆಳೆಯಲಾಗುತ್ತೆ.
ನೆಕ್ಸ್ಟ್ ಮೆಕ್ಕಲು ಮಣ್ಣು, ಇದು ಕರ್ನಾಟಕದಲ್ಲಿ ಕಂಡುಬರುವಂಥ 4ನೇ ಮಣ್ಣು. ಇದು ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರೆ ನದಿ ಬಯಲು ಪ್ರದೇಶ, ನದಿ ಮುಖಜ ಭೂಮಿ ಹಾಗೂ ಸಮುದ್ರದ ತೀರದಲ್ಲಿ ಈ ಮಣ್ಣು ಕಂಡು ಬರ್ತೈತಿ. ಮೆಕ್ಕಲು ಮಣ್ಣು ಎಲ್ಲಿ ಕಂಡು ಬರ್ತೈತಿ? ನದಿ ಬಯಲು ಪ್ರದೇಶ, ನದಿ ಮುಖಜ ಭೂಮಿ ಮತ್ತು ಸಮುದ್ರದ ತೀರದಲ್ಲಿ ಮೆಕ್ಕಲು ಮಣ್ಣು ಕಂಡು ಬರ್ತೈತಿ. ಹೌದಾ? ಈ ಮೆಕ್ಕಲು ಮಣ್ಣಿಗೆ ಇನ್ನೂ ಬೇರೆ ಬೇರೆ ಯಾವ್ಯಾವ ಹೆಸರುಗಳಿಂದ ಕರೀತಾರೆ ಅಂದರೆ ನೆರೆ ಮಣ್ಣು ಅಂತ ಕರೀತಾರೆ. ಏನಂತ ಕರೀತಾರೆ? ನೆರೆ ಮಣ್ಣು. ರೇವೆ ಮಣ್ಣು ಅಂತ ಕರೀತಾರೆ. ನಾಗರಿಕತೆಯ ಮಣ್ಣು ಅಂತ ಕರೀತಾರೆ. ನದಿ ಸಂಚಯನ ಮಣ್ಣು ಅಂತ ಕರೀತಾರೆ. ಅಂದರೆ ನದಿಗಳು ಏನು ಸಂಚಯನಗೊಂಡು ಮಣ್ಣನ್ನು ಕೂಡಾಕ್ತಾವಳ ನದಿಗಳ ತೀರದಲ್ಲಿ, ಅದನ್ನು ನದಿ ಸಂಚಯನ ಮಣ್ಣು ಅಂತ ಕರೀತಾರೆ. ಹೌದಾ? ಈ ಮಣ್ಣು ಏನೇನನ್ನು ಒಳಗೊಂಡೈತಪ್ಪ ಅಂದರೆ ರಂಜಕ, ಪೊಟ್ಯಾಷ್ ಮತ್ತು ಸುಣ್ಣದ ಅಂಶವನ್ನು ಹೆಚ್ಚಾಗಿ ಒಳಗೊಂಡೈತಿ. ಏನೇನು ಒಳಗೊಂಡೈತಿ ಮೆಕ್ಕಲು ಮಣ್ಣು? ರಂಜಕ, ಪೊಟ್ಯಾಷ್ ಮತ್ತು ಸುಣ್ಣದ ಅಂಶವನ್ನು ಅತಿ ಹೆಚ್ಚಾಗಿ ಒಳಗೊಂಡೈತಿ. ಅತಿ ಕಡಿಮೆ ಸಾಗುವಳಿ ಅಂದರೆ ಈ ಮಣ್ಣಿಗೆ ಹೆಚ್ಚು ಸಾಗುವಳಿ ಬೇಕಾಗಿಲ್ಲ. ಕಡಿಮೆ ಸಾಗುವಳಿ ಮಾಡಿ ಬೆಳೆಯನ್ನು ಬೆಳಿಬೋದು. ಇದು ಅತಿ ಹೆಚ್ಚು ಫಲವತ್ತಾದ ಮಣ್ಣಾಗಿದೆ. ನೋಡಿ ಫ್ರೆಂಡ್ಸ್, ಅತಿ ಹೆಚ್ಚು ಫಲವತ್ತಾದ ಮಣ್ಣು ಯಾವುದತ್ತೆ ಕೇಳಿದ್ರೆ ಏನಂತ ಆನ್ಸರ್ ಮಾಡ್ಬೇಕು ನೀವು? ಮೆಕ್ಕಲು ಮಣ್ಣು ಅಂತ ಆನ್ಸರ್ ಮಾಡ್ಬೇಕು. ಏನಂತ ಆನ್ಸರ್ ಮಾಡಬೇಕು? ಮೆಕ್ಕಲು ಮಣ್ಣು. ಹೌದಾ? ರಾಜ್ಯದಲ್ಲಿ ಮೆಕ್ಕಲು ಮಣ್ಣಿನ ಪ್ರಮಾಣ ಎಷ್ಟಿದೆಪ್ಪ ಅಂದರೆ 4%. ಎಷ್ಟಿದೆ? 4%. ಮೆಕ್ಕಲು ಮಣ್ಣಿನ ಪ್ರಕಾರಗಳನ್ನು ನೋಡ್ತಾ ಬರೋದಾದರೆ ಮೆಕ್ಕಲು ಮಣ್ಣಿನಲ್ಲಿ 3 ಪ್ರಕಾರಗಳಿವೆ. ಒಂದನೇದು ಬಂಗಾರ, ಎರಡನೇದು ಖಾದರ, ಮೂರನೇದು ಕಂಕರ. ಹಾಗಾದರೆ ಬಂಗಾರ ಅಂದರೆ ಇದು ಹಳೆಯ ಮಣ್ಣು. ಮೆಕ್ಕಲು ಮಣ್ಣಿನಲ್ಲಿ 3 ಪ್ರಕಾರಗಳು ಯಾವ್ಯಾವು? ಬಂಗಾರ, ಖಾದರ, ಕಂಕರ. ಬಂಗಾರ ಇದು ಹಳೆಯ ಮಣ್ಣು, ಖಾದರ ಇದು ಹೊಸ ಮಣ್ಣು, ಕಂಕರ ಅಂದರೆ ಬಂಗಾರ ಮತ್ತು ಖಾದರ ಮಣ್ಣಿನ ಮಿಶ್ರಣವನ್ನೇ ಏನಂತ ಕರಿತೀವಿ? ಕಂಕರ ಮಣ್ಣು ಅಂತ ಕರಿತೀವಿ. ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾದ ಪ್ರಶ್ನೆಗಳನ್ನು ನೋಡ್ತಾ ಬರೋಣ. ಮೊದಲನೇದಾಗಿ ಏನಪ್ಪ ಅಂದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವ ಮಣ್ಣು ಡ್ಯಾಶ್. ನೋಡಿ ಫ್ರೆಂಡ್ಸ್, ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಯಾವ ಮಣ್ಣು ಕಂಡು ಬರ್ತೈತಪ್ಪ ಅಂದರೆ ಹಿಂದಿನ ತರಗತಿಯಲ್ಲಿ ಹೇಳಿದಾಗೆ ಮೊದಲನೇದಾಗಿ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಒಂದನೇದು ಕೆಂಪು ಮಣ್ಣು, ಎರಡನೇದು ಕಪ್ಪು ಮಣ್ಣು, ಮೂರನೇದು ಜಂಬಿಟ್ಟಿಗೆ ಮಣ್ಣು, ನಾಲ್ಕನೇದು ಮೆಕ್ಕಲು ಮಣ್ಣು. ಇದಕ್ಕೆ ಸರಿಯಾದ ಉತ್ತರ ಕೆಂಪು ಮಣ್ಣು. ನೋಡಿ ಫ್ರೆಂಡ್ಸ್, ಕರ್ನಾಟಕದಲ್ಲಿ ಕೆಂಪು ಮಣ್ಣು ಅತಿ ಹೆಚ್ಚಾಗಿ ಕಂಡುಬರುತ್ತೆ. ಎರಡನೇ ಪ್ರಶ್ನೆಗೆ ನೀವೇ ಕಮೆಂಟ್ ಹಾಕಬೇಕು. ಎರಡನೇ ಪ್ರಶ್ನೆ ಏನಪ್ಪ ಅಂದರೆ ಹತ್ತಿ ಬೆಳೆಗೆ ಅತಿ ಸೂಕ್ತವಾದ ಮಣ್ಣು ಯಾವುದು? ಆಪ್ಷನ್ ಎ ಕಪ್ಪು ಮಣ್ಣು, ಆಪ್ಷನ್ ಬಿ ಕೆಂಪು ಮಣ್ಣು, ಆಪ್ಷನ್ ಸಿ ಮೆಕ್ಕಲು ಮಣ್ಣು, ಆಪ್ಷನ್ ಡಿ ಜಂಬಿಟ್ಟಿಗೆ ಮಣ್ಣು. ಇದಕ್ಕೆ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಮತ್ತು ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಯಾಕಂದ್ರಪ್ಪ ಅಂದರೆ ನಾನು ಯಾವ ಕ್ಲಾಸ್ ಮಾಡ್ತೀನಲ್ಲ ಆ ಕ್ಲಾಸಿನ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಧನ್ಯವಾದಗಳು.